ಅಕೌಂಟ್ನೇ ಸೀಸ್ ಮಾಡ್ಬೋಣ, ಒಂದು ಪೈಸೆ ಇಲ್ಲದೆ ಮಾಡ್ಬೋಣ. ಅದೇ BJPಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ ಅವ್ರನ್ನ ಯಾಕೆ ಸೀಲ್ ಮಾಡಿಲ್ಲ? ಆಯ್ತಪ್ಪ, ನಾವು ಅವ್ರದ್ದು ಮಾಡಬೇಕಲ್ಲ, BJP ಅವ್ರದ್ದು ಮಾಡಬೇಕಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾರನ್ನ? ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರಾ? ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ BJP ಇದರಲ್ಲಿ ಇದ್ದರು, ವಿರೋಧ ಪಕ್ಷಗಳಲ್ಲೇ ಇದ್ದಾರೆ. ಏನು BJPಲಿ ಯಾರು ಇಲ್ಲವೋ? ಭ್ರಷ್ಟಾಚಾರದ ಪಿತಾಮಹರು ಅವರು. ಈಗ ನೋಡಿ, ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ? ಏನು ಆಪರೇಷನ್ ಕಮಲ ಸುಮ್ಮನೆ ಮಾಡಿದ್ರ? ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಜೀನಾಮೆ ಕೊಡಿಸಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ, ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿ, ಅವ್ರಿಗೆ ರಾಜೀನಾಮೆ ಕೊಟ್ಟವರಿಗೆ ಕೋಟಿಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ. ಅನೇಕ ನಿದರ್ಶನಗಳಿದ್ದಾವೆ, ನಾನು ಹೇಳಕ್ಕೆ ಹೋಗಲ್ಲ. ಈಗ 50 ಕೋಟಿ ಆಫರ್ ಮಾಡ್ತಾರೆ ನಮ್ಮ ಮೇಲೆ, ರಾಜೀನಾಮೆ ಕೊಡಿ, ಚುನಾವಣೆಯನ್ನು ನಾವೇ ಮಾಡಿಕೊಡ್ತೀವಿ, ರಾಜೀನಾಮೆ ಕೊಡಿ, 50 ಕೋಟಿ ತಗೊಳ್ಳಿ, ರಾಜೀನಾಮೆ ಕೊಟ್ಬಿಟ್ರಿ, ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಕೇಳ್ತೀವಿ. ಯಾವ ದುಡ್ಡು ಇದು? ಯಾವ ದುಡ್ಡು ಇದು? ಕಪ್ಪಣ ಅಲ್ವಾ? ಲಂಚದ ಹಣ ಅಲ್ವಾ? ಈಗ BJPಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಸಂಸದೀಯ ವ್ಯವಸ್ಥೆಯನ್ನೇ ನಾಶ ಮಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯ ಅವ್ರಿಗೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಾರಿ.